ಅಧ್ಯಾಯ 3 ಶ್ಲೋಕ 40. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹೇಳಿಕೊಡುವುದನ್ನು ಅನುಸರಿಸಿ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಈ ಕಾಮರಾಕ್ಷಸನ ವಾಸಸ್ಥಾನಗಳು ಯಾವುವು? ಮಾನವ ವ್ಯವಸ್ಥೆಯೊಳಗೆ ಎಲ್ಲಿಂದ ಈ ದುಷ್ಟ ಶಕ್ತಿಗಳು ಕೆಲಸ ಮಾಡ್ತಿವೆ ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾನೆ. ವೈರಿಯ ವಾಸಸ್ಥಾನ ತಿಳಿತು ಅಂದ್ರೆ ಅವನನ್ನ ನಾಶ ಮಾಡೋದು ಸುಲಭ. ಉದಾಹರಣೆಗೆ, ಒಬ್ಬ ಸೇನಾಪತಿ ತನ್ನ ಸೈನ್ಯಕ್ಕೆ ಒಂದು ಕಡೆಗೆ ತೋರಿಸ್ತಾ, ಹೋಗಿ ಆ ಕೋಟೆಯನ್ನ ವಶಪಡಿಸಿಕೊಳ್ಳಿ, ಬಹಳ ಆಯಕಟ್ಟಿನ ಸ್ಥಳ ಅದು, ಅದನ್ನ ಹಿಡಿದರೆ ಯುದ್ಧದಲ್ಲಿ ಖಂಡಿತ ಗೆಲ್ತೀವಿ ಅಂತ ತನ್ನ ಸೈನ್ಯಕ್ಕೆ ಆಜ್ಞೆ ಕೊಡುವಂತೆ. ಅದರಂತೆಯೇ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಹೇಳ್ತಾ ಇರೋದು, ನಿನ್ನ ಶತ್ರುಗಳು ಯಾವ ಕೇಂದ್ರಗಳಿಂದ ಕೆಲಸ ಮಾಡ್ತಾ ಇದೆ, ವೈರಿಯ ವಾಸಸ್ಥಾನ ಸರಿಯಾಗಿ ಎಲ್ಲಿದೆ ಮತ್ತು ಹೇಗೆ ಅವನು ತನ್ನ ಹಾನಿಕಾರಕ ಚಟುವಟಿಕೆಗಳನ್ನು ಅಲ್ಲಿಂದ ಯೋಚಿಸ್ತಾನೆ ಅನ್ನೋದನ್ನ ಸೂಚಿಸ್ತಾನೆ. ವಿಶಾಲ ಕ್ಷೇತ್ರದಲ್ಲಿ ಸಮರ್ಥ ನಾಯಕನಂತೆ ಒಬ್ಬ ಕಳ್ಳನು ವರ್ತಿಸುವಾಗ ಒಂದಕ್ಕಿಂತ ಹೆಚ್ಚಿನ ಸ್ಥಳಗಳನ್ನ ತನ್ನ ಕಾರ್ಯಕ್ಷೇತ್ರಗಳನ್ನಾಗಿ ಆಯ್ಕೆ ಮಾಡಿರ್ತಾನೆ. ನಮ್ಮ ಆಂತರಿಕ ಶಾಂತಿ ಮತ್ತು ಆರೋಗ್ಯವನ್ನ ನಾಶ ಮಾಡುವ ಈ ಕಾಮರಾಕ್ಷಸನು 3 ಪ್ರಮುಖ ಕೇಂದ್ರಗಳಿಂದ ಕಾರ್ಯವೆಸಗ್ತಾನೆ. ಇಂದ್ರಿಯಾಣಿ ಮನೋಬುದ್ಧಿಃ. ಇಂದ್ರಿಯಾಣಿ ಅಂದ್ರೆ ಇಂದ್ರಿಯಗಳು, ಮನಃ ಮನಸ್ಸು, ಬುದ್ಧಿಃ ಅಂದ್ರೆ ಬುದ್ಧಿ. ಅಸ್ಯಾಧಿಷ್ಠಾನಮುಚ್ಯತೆ. ಅಸ್ಯ ಅಂದ್ರೆ ಇದರ, ಅಧಿಷ್ಠಾನಂ ಅಂದ್ರೆ ವಾಸಸ್ಥಾನಗಳು ಎಂದು, ಉಚ್ಯತೆ ಹೇಳಲಾಗಿದೆ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಕಾಮದ ವಾಸಸ್ಥಾನಗಳು ಎಂದು ಹೇಳಲ್ಪಟ್ಟಿದೆ. ನಮ್ಮ ದೇಹದಲ್ಲಿರುವ ಇಂದ್ರಿಯಗಳು ಬಾಹ್ಯ ವಿಷಯ ವಸ್ತುವಿನ ಸಂಪರ್ಕದಿಂದ ಪ್ರಿಯವಾದ ಯಾವುದನ್ನಾದರೂ ಅನುಭವಿಸಿದರೆ ಸಾಕು, ಪುನಃ ಪುನಃ ಆ ಅನುಭವವನ್ನು ಕೋರ್ತಾ ಇರುತ್ತೆ. ಆ ವಿಷಯ ವಸ್ತುವಿನ ಸುತ್ತಲೂ ಸುತ್ತುತ್ತಿರುವಂತೆ ಕಾಣುತ್ತೆ. ಹೇಗೆ ಅಂದರೆ, ದನವನ್ನ ಒಂದು ಗೂಟಕ್ಕೆ ಕಟ್ಟಿ ಹಾಕಿದ್ರೆ ಅದು ಆ ಗೂಟದ ಸುತ್ತಲೂ ಹೇಗೆ ಸುತ್ತುತ್ತಿರುತ್ತೋ ಅದರಂತೆಯೇ ಇಂದ್ರಿಯ ಅದಕ್ಕೆ ಸಂಬಂಧಪಟ್ಟ ವಿಷಯ ವಸ್ತುವಿನ ದಾಸನಾಗಿ ಅದರಿಂದ ಸಿಕ್ಕುವ ಕೂಳಿಗೆ ಕಾದು ಕುಳಿತಿರುತ್ತೆ. ತೃಪ್ತಿಪಡಿಸಿದ್ರೆ ಅದೇನು ಬಿಟ್ಟು ಹೋಗೋದಿಲ್ಲ, ಪುನಃ ಕೇಳುತ್ತೆ. ಕೊಡದೇ ಇದ್ರೆ ಕಾಡುತ್ತೆ. ಆ ಕಾಟದಿಂದ ಪಾರಾಗೋಣ ಅಂತ ಕೊಡ್ತೀವಿ.
ಕೊಡ್ತಾನೇ ಹೋಗ್ತೀವಿ. ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಏತೈಹಿ ಅಂದರೆ ಈ ಎಲ್ಲವುಗಳಿಂದ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವುಗಳಿಂದ, ಜ್ಞಾನಂ ಅಂದರೆ ಜ್ಞಾನವನ್ನು, ಆವೃತ್ಯ ಅಂದರೆ ಆವರಿಸಿ, ದೇಹಿನಂ ದೇಹವುಳ್ಳವನನ್ನು, ವಿಮೋಹಯತಿ ಅಂದರೆ ಮೋಹಗೊಳಿಸುತ್ತವೆ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತೆ. ಕಾಮವು ಏನೊಂದು ಅಡಚಣೆ ಇಲ್ಲದೆ ವಿಷಯ ಪ್ರಪಂಚದಲ್ಲಿ ಕಾರ್ಯವೆಸಗಲು ಇಂದ್ರಿಯಗಳನ್ನು ಅನುಕೂಲವಾದ ಕ್ಷೇತ್ರವನ್ನಾಗಿ ಹೊಂದಿರುತ್ತೆ. ದೇಹದಲ್ಲಿರುವ ಇಂದ್ರಿಯಕ್ಕಿಂತ ಸೂಕ್ಷ್ಮವಾಗಿರೋದು ಮನಸ್ಸು. ಯಾವಾಗ ಸ್ಥೂಲವಾಗಿ ನಾವು ಒಂದು ವಸ್ತುವನ್ನು ಅನುಭವಿಸ್ತೇವೋ ಅದು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರವನ್ನು ಬಿಡುತ್ತೆ. ಆ ಅನುಭವವನ್ನು ಕುರಿತು ಅದು ಪುನಃ ಪುನಃ ಚಪ್ಪರಿಸ್ತಿರುತ್ತೆ. ಸ್ಥೂಲವಾಗಿ ಅದನ್ನು ಪುನಃ ಅನುಭವಿಸುವಂತೆ ದೇಹೇಂದ್ರಿಯಗಳಿಗೆ ಪ್ರೇರೇಪಿಸ್ತಿರುತ್ತೆ. ಮನಸ್ಸು ವಿಷಯ ವಸ್ತುವಿನ ಕುರಿತು ಚಿಂತಿಸ್ತಾ ಚಿಂತಿಸ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಭಾವನೆಗಳಿಂದ ಮನಸ್ಸು ತುಂಬುತ್ತಾ ಹೋಗುತ್ತೆ. ಇಂದ್ರಿಯಗಳ ಮೂಲಕ ಬಾಹ್ಯ ವಿಷಯಗಳು ಮನಸ್ಸನ್ನು ಸೇರಿದಾಗ ಅದು ನಾನಾ ರೀತಿಯ ಸುಖ ದುಃಖಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಅನುಭವಗಳು ಶೇಖರಗೊಳ್ಳೋದು ಬುದ್ಧಿಯಲ್ಲಿ. ಹಾಗಾಗಿ ಒಂದು ಸಲ ಯಾವುದೇ ವಸ್ತುವಿನ ಮೂಲಕ ಸ್ವಲ್ಪ ಸುಖ ಸಿಕ್ಕಿದರೆ ಅದನ್ನೇ ಮತ್ತೆ ಬಯಸುತ್ತೆ ಬುದ್ಧಿ. ಬುದ್ಧಿ ಮನಸ್ಸಿಗಿಂತ ಸೂಕ್ಷ್ಮವಾಗಿರೋದು. ಮನಸ್ಸಿನಲ್ಲಿರುವ ಸಂಸ್ಕಾರ ಬಲವಾದರೆ ಅದನ್ನು ತೃಪ್ತಿಪಡಿಸೋದಿಕ್ಕೆ ಉಪಾಯಗಳನ್ನು ಹುಡುಕ್ತಾ ಇರುತ್ತೆ. ಸತ್ಯವನ್ನು ತಿಳಿದುಕೊಳ್ಳೋದಿಕ್ಕೆ ಬದಲಾಗಿ ಕಾಮವನ್ನು ತೃಪ್ತಿಪಡಿಸಿಕೊಳ್ಳೋದಿಕ್ಕೆ ತನ್ನ ಜಾಣತನವನ್ನೆಲ್ಲ ಉಪಯೋಗಿಸುತ್ತೆ. ಇದು ಹೇಗೆ ಅಂದರೆ ಒಬ್ಬ ಲಾಯರ್ ಬುದ್ಧಿಯಂತೆ ಆಗತ್ತೆ. ಲಾಯರ್ ತನ್ನ ಕಕ್ಷಿ ಗೆಲ್ಲುವುದಕ್ಕೆ ವಾದಿಸ್ತಾನೆ. ಏಕೆಂದರೆ ಅವನು ಇವನಿಗೆ ಹಣ ಕೊಡ್ತಾನೆ. ಲಾಯರ್ಗೆ ಸತ್ಯ ತಿಳಿದುಕೊಳ್ಳೋದಕ್ಕೆ ಆಸೆ ಇಲ್ಲ, ಗೆಲ್ಲೋದೇ ಅವನ ಗುರಿ. ಕೇಸನ್ನು ಗೆದ್ದ ಮೇಲೆಯೂ ಲಾಯರ್ಗೆ ತನ್ನ ಕಕ್ಷಿ ನಿಜವೇ ಸುಳ್ಳೇ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಇಂದ್ರಿಯ, ಮನಸ್ಸು, ಬುದ್ಧಿ ಇವು ಸತ್ಯವನ್ನ ತಿಳಿದುಕೊಳ್ಳೋದನ್ನ ಬಿಟ್ಟು ತಮಗೆ ಸುಖ ಕೊಡೋದು ಯಾವುದು, ಅದನ್ನ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದರಲ್ಲಿ ನಿರತವಾಗಿರುತ್ತವೆ. ಏತೈರ್ವಿಮೋಹ ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಅಂದರೆ ಕೇಡು ಮಾನವ ವ್ಯವಸ್ಥೆಯ ಈ 3 ಕೇಂದ್ರ ಬಿಂದುಗಳನ್ನು ಮೋಹಗೊಳಿಸುತ್ತೆ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ. ಮತ್ತು ಜೀವಾತ್ಮನ ಅಧ್ಯಾತ್ಮ ಜ್ಞಾನವನ್ನು ಮುಚ್ಚಿ ಹಾಕುತ್ತೆ. ಏತೈಹಿ ವಿಮೋಹಯತಿ ಅಂದರೆ ಇವು ಮೋಹಗೊಳಿಸಲ್ಪಡುತ್ತವೆ. ಈ ಭ್ರಮೆ, ಮೋಹ ಇಲ್ಲದೆ ಇದ್ರೆ ನೀವೇನೂ ತಪ್ಪು ಮಾಡಲಾರಿರಿ. ನಿಮ್ಮ ಯೋಚನೆಗಳು ತಿಳಿಯಾಗಿದ್ದರೆ, ಸ್ಪಷ್ಟವಾಗಿದ್ದರೆ ನೀವು ಯಾವ ತಪ್ಪನ್ನೂ ಮಾಡೋದೇ ಇಲ್ಲ. ತಪ್ಪು ಮಾಡುವಾಗ ಅದರ ಹಿಂದೆ ಒಂದು ಭ್ರಮೆ ಇದ್ದೇ ಇರುತ್ತೆ. ಅತ್ಯಂತ ಹೊರಗಿನವು ಇಂದ್ರಿಯಗಳು, ಅತ್ಯಂತ ಒಳಗಿನದು ಬುದ್ಧಿ. ಇವೆರಡರ ನಡುವೆ ಇರೋದು ಮನಸ್ಸು. ಕಠೋಪನಿಷತ್ನಲ್ಲಿ ಯಮನು ನಚಿಕೇತನಿಗೆ ಹೀಗೆ ಹೇಳ್ದ: ಜೀವನವು ಸಫಲತೆಯ ಕಡೆಗೆ ಹೋಗುವ ಒಂದು ಹಾದಿ. ಪ್ರತಿಯೊಬ್ಬ ಮಾನವನೂ ಈ ಪ್ರಯಾಣಕ್ಕೆ ಸಜ್ಜುಗೊಂಡಿರುವನು. ಪ್ರಯಾಣಕ್ಕೆ ನಿನಗೆ ಏನು ಬೇಕಾಗಿದೆ? ರಥ, ಕುದುರೆಗಳು, ಲಗಾಮು, ಸಾರಥಿ. ಆಗ ನಿನ್ನ ಪ್ರಯಾಣ ಸೊಗಸಾಗಿರುತ್ತೆ. ಪ್ರಕೃತಿ ನಿಮಗೆ ಈ ಎಲ್ಲವನ್ನೂ ಅನುಗ್ರಹಿಸಿದೆ. ದೇಹವೇ ರಥ, ಇಂದ್ರಿಯಗಳೇ ಕುದುರೆಗಳು. ಪ್ರಯಾಣದ ಚಾಲಕ ಬಲವೇ ಈ ಇಂದ್ರಿಯಗಳು, ರಥವಲ್ಲ. ಹೀಗೆ ಈ ಇಂದ್ರಿಯ ವ್ಯವಸ್ಥೆಯಲ್ಲೇ ಶಕ್ತಿಯೆಲ್ಲ ಅಡಗಿರುವುದು. ನಂತರ
ಇಂದ್ರಿಯಗಳನ್ನ ನಿಯಂತ್ರಿಸುವುದಕ್ಕಾಗಿ ಮನಸ್ಸು ಕುದುರೆಗಳಿಗೆ ಲಗಾಮು ಇದ್ದ ಹಾಗೆ. ಲಗಾಮು ಹಿಡಿದಿರುವವನು ಸಾರಥಿ, ಅದೇ ಬುದ್ಧಿ. ಬುದ್ಧಿಂತು ಸಾರಥಿಂ ವಿದ್ಧಿ ಅಂದ್ರೆ ಬುದ್ಧಿಯನ್ನು ಸಾರಥಿ ಎಂದು ತಿಳಿ ಅಂತ ಅಲ್ಲಿ ಯಮ ಹೇಳಿದಾನೆ. ಹಾಗೇನೆ ಯಮನು ಎಚ್ಚರಿಕೆಯನ್ನೂ ಕೊಟ್ಟಿದ್ದಾನೆ. ನಮ್ಮ ಪ್ರಯಾಣ ಗುರಿ ಮುಟ್ಟಬೇಕಾದ್ರೆ ನಾವು ಒಂದು ವಿವೇಕವನ್ನ ಇಟ್ಟುಕೊಂಡಿರಬೇಕು. ಪ್ರಯಾಣವು ಶಕ್ತಿ ಕೇಂದ್ರವಾದ ಇಂದ್ರಿಯಗಳಿಂದ ಅಥವಾ ಕುದುರೆಗಳಿಂದ ನಿಯಂತ್ರಿತವಾಗಬಾರದು. ಮನಸ್ಸೆಂಬ ಲಗಾಮಿನಿಂದಲೂ ಅಲ್ಲ. ಪ್ರಯಾಣ ನಿಯಂತ್ರಿತವಾಗಬೇಕಾದದ್ದು ಸಾರಥಿಯಾದ ಬುದ್ಧಿಯಿಂದ, ರಥಿಕನಿಂದ. ಈ ಎಲ್ಲ ಶಕ್ತಿಗಳಿಗೂ ನಿರ್ದೇಶನ ಕೊಡೋದೇ ಬುದ್ಧಿ. ಆದರೆ ಈ ಒಂದೊಂದಕ್ಕೂ ನಂಜಾದರೆ ಬುದ್ಧಿಗೂ ನಂಜು ವ್ಯಾಪಿಸುತ್ತೆ. ಆಗ ನೀವು ಪ್ರಯಾಣದ ಗುರಿಯನ್ನ ಮುಟ್ಟಲಾರಿರಿ. ನಿಮ್ಮ ಪ್ರಯಾಣ ಅವಘಡಕ್ಕೆ ತುತ್ತಾಗುವುದು. ಇದು ಯಮನು ಕಠೋಪನಿಷತ್ತಿನಲ್ಲಿ ಹೇಳಿರೋದು. ಶಿಸ್ತಿಗೆ ಒಳಪಟ್ಟ ಶಕ್ತಿಯ ಉಪಯುಕ್ತತೆ ಹೆಚ್ಚು, ಗುಣವೂ ಹೆಚ್ಚು. ಹೇಗೆ ಅಂದರೆ, ಜಲಪಾತವು ನೀರು ಬೀಳುವುದರಲ್ಲಿನ ಬೃಹತ್ ಪ್ರಮಾಣದ ಶಕ್ತಿಯನ್ನ ವ್ಯರ್ಥವಾಗಿ ಕಳೆದುಕೊಳ್ಳುತ್ತೆ. ಅದಕ್ಕೆ ಅಣೆಕಟ್ಟು ಕಟ್ಟಿ ವಿದ್ಯುತ್ ಉತ್ಪಾದನೆ ಮಾಡಿ ಸಂಗ್ರಹಿತ ನೀರನ್ನ ನಾಲೆಗಳ ಮೂಲಕ ಹೊಲಗದ್ದೆಗಳಿಗೆ ಹಾಯಿಸಿದರೆ ಅದೇ ನೀರಿನಲ್ಲಿರುವ ಅಗಾಧ ಶಕ್ತಿ ಪೋಲಾಗದೆ ಅನೇಕ ರೀತಿಗಳಲ್ಲಿ ಉಪಯೋಗಕ್ಕೆ ಬರುತ್ತೆ. ಹೆಚ್ಚಿನ ವ್ಯವಸಾಯೋತ್ಪನ್ನಕ್ಕೂ ಕಾರಣವಾಗುತ್ತೆ. ಅಂತೆಯೇ ಈ ಮಾನವ ಶರೀರದಲ್ಲಿನ ಈ ಪಂಚೇಂದ್ರಿಯ ವ್ಯವಸ್ಥೆಯು ಪ್ರಚಂಡ ಶಕ್ತಿಯ ಕೇಂದ್ರ. ಆದರೂ ಅದಕ್ಕೊಂದು ನಿರ್ದೇಶನ ಇಲ್ಲ. ಮನಸ್ಸು ಅನ್ನೋದು ಬರೋದೇ ಅಲ್ಲಿ. ಈ ಶಕ್ತಿಯನ್ನೆಲ್ಲ ಒಟ್ಟಿಗೆ ಹಿಡಿದಿಟ್ಟುಕೊಂಡು ಪಂಚೇಂದ್ರಿಯಗಳನ್ನು ಸಮನ್ವಯ ಮಾಡುವ ಮೊದಲ ಉಪಕರಣವೇ ಮನಸ್ಸು. ಅದೂ ಒಂದು ಇಂದ್ರಿಯದ ಹಾಗೇನೆ. ಅದನ್ನ ಸ್ವಲ್ಪ ಸೂಕ್ಷ್ಮವಾದ 6ನೆಯ ಇಂದ್ರಿಯ ಅಂತ ಹೇಳ್ತಾರೆ. ಲಗಾಮಿಗಿರುವ ಹಾಗೆ ಅದಕ್ಕೆ ಕುದುರೆಗಳ ಶಕ್ತಿಯನ್ನ ನಿಯಂತ್ರಿಸುವ ಸಾಮರ್ಥ್ಯ ಇದೆ. ಒರಟು ಕುದುರೆಯನ್ನ ಮಣಿಸೋದಿಕ್ಕೆ ಒರಟಾದ ಲಗಾಮೇ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯನ್ನ ಸ್ವತಂತ್ರವಾಗಿ ನಡೆದುಕೊಳ್ಳೋದಿಕ್ಕೆ ಬಿಡಬೇಡಿ. ಇಲ್ಲವಾದರೆ ಅದು ಕುದುರೆಯ ಪ್ರಯಾಣವಾಗುತ್ತೆ ಹೊರತು ನಿಮ್ಮ ಪ್ರಯಾಣವಾಗೋದಿಲ್ಲ. ಕುದುರೆಗಳಿಗೆ ಲಗಾಮು ತೊಡಿಸಿ, ಆಗ ಮಾತ್ರ ಅವುಗಳ ಶಕ್ತಿಯನ್ನ ನಿಮಗೆ ಯೋಗ್ಯವೆನಿಸಿದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲು ಸಮರ್ಥರಾಗುವಿರಿ. ಇಲ್ಲವಾದರೆ ಅದು ಕುದುರೆಯದೇ ಪ್ರಯಾಣವಾಗಿ ನೀವು ಅಸಹಾಯಕ ಬಲಿಪಶುವಾಗಿ ಉಳಿತಿರಿ ಅಂತ ಹೇಳ್ತಾರೆ. ಈ ಇಂದ್ರಿಯ ವ್ಯವಸ್ಥೆಯನ್ನ ಸಮನ್ವಯಗೊಳಿಸೋದಿಕ್ಕೆ ಸಹಾಯ ಮಾಡುವುದು ಮನಸ್ಸು ಮತ್ತು ಈ ಎಲ್ಲ ಶಕ್ತಿಯನ್ನು ನಿಯಂತ್ರಿಸಿ ನಿರ್ದೇಶಿಸೋದು ಬುದ್ಧಿ. ಬುದ್ಧಿಯು ಸ್ವಸ್ಥವಾಗಿರಬೇಕು, ವಿವೇಚನಾ ಪೂರ್ಣವಾಗಿರಬೇಕು. ಜೀವನಕ್ಕೆ ಅತ್ಯುತ್ತಮವಾದ ದಿಗ್ದರ್ಶನ ದೊರಕಬೇಕಾದರೆ ಈ ಬುದ್ಧಿಯನ್ನ ಸಮತೋಲನದಿಂದಿರುವಂತೆ, ವಿವೇಕದಿಂದ ಕೂಡಿರುವಂತೆ ಮತ್ತು ಸ್ಪಷ್ಟ ಚಿಂತನೆಯ ಸಾಮರ್ಥ್ಯ ಹೊಂದಿರುವಂತೆ ಮಾಡೋದು. ಆಗ ಮಾತ್ರ ಜೀವನಕ್ಕೆ ಅತ್ಯುತ್ತಮವಾದ ದಿಗ್ದರ್ಶನ ದೊರೆಯಬಹುದು. ಅಂತಹ ಬುದ್ಧಿಯೇ ಮಾನವನ ಬಾಳಿನಲ್ಲಿ ಸಿಕ್ಕಬಹುದಾದ ಅತ್ಯಂತ ಕ್ಷೇಮವಾದ ಮಾರ್ಗದರ್ಶಕ. ಏತೈರ್ವಿಮೋಹ ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಅಂದ್ರೆ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನು ನಿಯಂತ್ರಿಸುವ ಈ ಬಲಗಳಿಂದ ಜ್ಞಾನವು ಮುಚ್ಚಲ್ಪಟ್ಟು ಮೋಹವು ದೇಹಧಾರಿಯನ್ನು ಆವರಿಸಿಕೊಳ್ಳುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಈ 3 ಸ್ಥಳಗಳನ್ನ ಇಲ್ಲಿ ನಮಗೆ ತೋರಿಸಲಾಗಿದೆ. ಮುಂದಿನ 3 ಶ್ಲೋಕಗಳು ನಮಗೆ ಮಾನವನ ಮನಸ್ಸಿನ ಆಳದ ಒಂದು ಅಂತರ್ದರ್ಶನವನ್ನ ನೀಡುತ್ತೆ. ಆಂತರಿಕ ವೈರಿಯನ್ನ ಗೆಲ್ಲುವ ಬಗೆಯನ್ನ ವಿವರಿಸಿದೆ.